ವಿಠಲ್ ಮಂದಿರದಾಗ ನಮ್ಮ ಹಾವೇರಿ ಎಲ್ಲಾರು ಹಿರಿಯರು ಕೂರಿಸ್ಕೊಂಡು ಅವ್ರು ಒಂದು ಸ್ವಲ್ಪ ತಪ್ಪು ಗೈಡ್ಲೈನ್ಸ್ ಕೊಟ್ಟಿದ್ದಾರೆ. ಕೆಲವು ಹಿರಿಯರು ಅಷ್ಟೇ, ಎಲ್ಲ ಹಿರಿಯರು ಅಲ್ಲ, ಕೆಲವು ಹಿರಿಯರನ್ನ ಅಲ್ಲಿ ಗರಿಷ್ಠ ಕ್ಯಾಶದ ಒಂದು ಸ್ವಲ್ಪ ತಪ್ಪು ಗೈಡ್ಲೈನ್ಸ್ ಕೊಟ್ಟಿದ್ದಾರೆ ಅವ್ರಿಗೆ ಉಮ್ರಾಣಿ ಫ್ಯಾಮಿಲಿದವ್ರು. ಏನಪ್ಪ ಅಂತಂದ್ರೆ 10 ಆನೆ ಆದೇಶ ಆಗಿದ್ದ ಅವರೆಲ್ಲರೂ ಓಪನ್ ಆಗಿ ತೋರಿಸಿ ಹೇಳ್ಯಾರು. ಅದು 10 ಆನೆದ ಆದೇಶ ಕಾಪಿ ಯಾಕೆ ತೋರಿಸಿಲ್ಲ? ಒಂದೇನೇನಪ್ಪ ಅಂತಂದ್ರೆ ನಾವು 19ನೇ ತಾರೀಕು 3ನೇ ತಿಂಗಳ 2024ನೇ ಇಸ್ವಿಗೆ ಇವರು ಬಸಪ್ಪ ಶಿವಪುತ್ರ ಲಾಳಿ ಕಡೆಯಿಂದ ನಾವು ಒಂದು ಆಸ್ತಿ ಖರೀದಿ ಮಾಡಿದ್ವಿ. ಆ ಖರೀದಿ ಮಾಡಿ ನಾವು ಮುನ್ಸಿಪಲ್ ಪುರಸಭೆ ದಫ್ತರದಾಗೂ ನಮ್ದು ಎಂಟ್ರಿ ಆಗೈತಿ, ಆ ನಂತರ ಡ್ರಾಪ್ ಪಾಸ್ ಆಗೈತಿ, ನಾವು ನಮ್ಮ ಜಾಗದಾಗ ಅದೆವು. ಆ ನಂತರ ನಮ್ಗೆ ಉಮ್ರಾಣಿ ಫ್ಯಾಮಿಲಿದವ್ರ ದಿವಸ ಒಂದು ಥರ ಬೇರೆ ಬೇರೆ ಥರ ಹರಾಸ್ಮೆಂಟ್ ಮಾಡಕತ್ತಾರೋ. ಅದರ ಸಲುವಾಗಿ ಅವರು ನಿನ್ನೆ ವಿಠಲ್ ಮಂದಿರದಾಗ ಕೆಲವು ಹಿರಿಯರನ್ನ ಕೂರಿಸ್ಕೊಂಡ ಏನೇನೋ ಒಂದು ಬೇರೆ ಬೇರೆ ಅವ್ರಿಗೆ ತಲೆಯಾಗ ತುಂಬಿದಾರ. ಅದರ ಸಂಬಂಧ ಆ ಹಿರಿಯರಿಗೆಲ್ಲ ನಾ ಕೈ ಮುಗಿದು ಕೇಳ್ಕೊತೀನಿ. ಯಾಕಂತಂದ್ರೆ ಇದು ಉಮ್ರಾಣಿ ಫ್ಯಾಮಿಲಿದ ಮತ್ತು ನಮ್ಮದು ವೈಯಕ್ತಿಕ ಜಾಗ ಸಲುವಾಗಿ ಒಂದು ತಕರಾರು ನಡೆದೈತಿ. ಅದಕ್ಕೆ ಊರಿನೆಲ್ಲ ಅವ್ರ ಸಮುದಾಯನೂ ನಮ್ಮ ಸಮುದಾಯನೂ ಕೂಡಿ ಇದು ಬೇರೆದ ಒಂದು ಹಾದಿ ಹಿಡಿಸೋದು ಬೇಡ ಅನ್ನೋ ಲೆಕ್ಕಲೆ ನಾನು ನಿಮ್ಮ ಮಾಧ್ಯಮದ ಮುಖಾಂತರ ಹೇಳಕತ್ತೀನಿ. ನಿನ್ನೆ ನಿಮ್ಮ ಮೇಲೆ ಆರೋಪ ಮಾಡಿದ್ದಾರೆ, ರಾತ್ರಿ 3 ಸಲ ಹೋಗಿ ಅಂಗಡಿಗಳನ್ನ ಹೊಡಿತೀರಿ ಅಂತ. ಅಲ್ರಿ, ಅಂಗಡಿನ ನಂದೈತಿ, ಜಾಗನ ನಂದೈತಿ. ಅವ್ರ ಆಸ್ತಿನೇ ಬೇರೆ, ನಮ್ಮ ಆಸ್ತಿನೇ ಬೇರೆ. ಅವ್ರ ಆಸ್ತಿ ನಂಬರ್ 2014, ನಮ್ಮ ಆಸ್ತಿ ನಂಬರ್ 4429. ಅವ್ರದ ಅದು ಆಸ್ತಿ ಇವ್ರಿಗಾಗಿಲ್ಲ. ಭರಮಗೌಡ ಅಣ್ಣಪ್ಪ ಡೋಯಪ್ಪ ಸತ್ಯಪ್ಪ ಉಮ್ರಾಣಿ 2014/2/2/1 6/8/30. ಆನಂತರ ಭೂಷಣ ರೋಹಿತ್ ಬಾಳಗೌಡ ಉಮ್ರಾಣಿ, ಅದು ಆಸ್ತಿ ನಂಬರ್ 2014/2/2 6/30. ಎಲ್ಲ ಕೂಡಿಸಿ 7 ಜನ ಮಾಲಕರಾಗ್ಯಾರು. ಈ ಸೈಜ್ಗೆ ಈಗ ಮಾಡ್ಕೊಂಡಿದ್ದ ಸೈಜ್ಗೆ ಮೊದಲಿನ ಸೈಜ್ಗೆ ವ್ಯತ್ಯಾಸ ಏನಾಕೈತಿ, ಎಷ್ಟು ಫರಕ್ ಐತಿ ಅನ್ನೋದು ನೀವು ನೋಡ್ಬೋದು. ಇದು ಸ್ಕ್ಯಾನಿಂಗ್ ಮಾಡ್ಕೊಂಡು ನೀವು ಡಾಕ್ಯುಮೆಂಟ್ಸ್. ಸರ್ಕಾರದ ಸಂಖ್ಯಾನ ಕೊಡೋದು ಆಗ್ತಿರಲ್ಲ. ಮತ್ತು ನಮ್ಮ ಅಪ್ಪನ ಕೇಳಿದ್ದು ನಮ್ಮ ಜೊತೆ ವಾಸ ಮಾಡ್ಕೊಂಡ್ರಿ. ನಾ ಆರ್ಟಿಸ್ಟ್ ಪುರಾಣ ಸಂಸ್ಥೆ ಕೊಟ್ಟಂಡ್ರಿ. 63ರಿಂದ ನಮ್ಮ ಅಪ್ಪನ ಚಾರ್ಜ್ ಅಲ್ಲಿ ಇತ್ತು. ಅವ್ರು ಏನಂತಾರೆ 63ರಾಗ ನಿಮ್ಮ ಚಾದ ಅಂಗಡಿ ಕತ್ತಾರೆ. ಆದ್ರೆ ನಿಮ್ಮ ಅಪ್ಪರ ಹೆಸರಲ್ಲಿ ಆಗಿದ್ದು 1973ರಾಗ ಲೇಔಟ್ ಆಗಿದ್ದ ನೀವು ಹೇಳ್ತೀರಿ. ಆದ್ರೆ ನೀವು ಖರೀದಿ ಮಾಡ್ಕೊಂಡಿದ್ದು 2015ರಾಗ ನೀವು ಉತ್ತಾರ ಮಾಡ್ಕೊಂಡಿರತ್ತೆ ಅವ್ರು ಹೇಳ್ತಾರೆ. ನಮ್ಮ ಅಪ್ಪ ರೊಕ್ಕ ಕೇಳಿರ್ತಾರೆ, ಯಾವಾಗ 10 ರೂಪಾಯಿ ಕೊಡ್ತೇಳ್ರಿ, ಅವಾಗ 10 ರೂಪಾಯಿ ನಿಮ್ಗೆ 10 ಪೈಸೆ ಆಗ್ತಿರಿ ಅವ್ರು ಬೇಕಾ. ಮತ್ತು ಹೆಂಗೆ ಮಾಡ್ಕೊಳ್ಳೋರು ಅವ್ರಿ ಮೊದಲ ಒಂದು ನಂಬರಿ ಮನುಷ್ಯರಿ. ಹಿಂಗಾಗಿ ಉಳಿದಿತ್ತು ನಾನು ಮಾಡ್ಕೊಂಡ್ರಿ. ನೀನು ಅವ್ರ ಮನೆ ಒಳಗೆ ಕೊಟ್ಟಿ ದಾಖಲಾತಿಗಳನ್ನ ಸೃಷ್ಟಿ ಮಾಡಿ ಅಲ್ಲಿ ನಂಬರ್ ಬೇರೆ ಕಡೆಯಿಂದ ನಂಬರ್ ಇನ್ನು ಚೇಂಜಸ್ ಮಾಡಿದ್ರಿಂದ ನ್ಯಾಯಾಲಯನ ಮತ್ತು ಪೊಲೀಸ್ ಸ್ಟೇಷನ್ನ ದಾರಿ ತಪ್ಪಿಸ್ತಾರೆ ಅಂತ ಆರೋಪ ಮಾಡ್ತಾರೆ. ಇಲ್ರಿ ನೋಡ್ರಿ ಇದೆಲ್ಲ ಸರ್ಕಾರದ ಸಂಖ್ಯೆ ಅದು ಡಾಕ್ಯುಮೆಂಟ್ ಆಫೀಸ್ದಾಗ ಮಾಡ್ತಾರೆ ಇಲ್ಲ, ಅವರು ಆರೋಪ ಮಾಡ್ತಾರೆ ತಿಳಿಯೋದು. ಇಲ್ಲ ನೋಡ್ರಿ 168 ಲೇಟ್ ಆಯ್ತಲ್ಲ, ಅಗಿ ತರೋ ಲೇಟ್ ಆಯ್ತು. ಆ ಜಾಗ ಅವಾಗ ಸರ್ಕಾರದಿಂದ 78 ಒಳಗೆ 160 ಮಂದಿ ಕೊಟ್ಟಾರೆ. ಮೊದಲು 63ರಿಂದ ಅಲ್ಲಿ ಕಬ್ಜಾ ಅದ. ಅವಾಗ ಸಣ್ಣ ಜಾಗ ಇದು ಮಾಡ್ಕೊಂಡ್ರೆ ಅಲ್ಲಿ ಇದು ಮಾಡ್ಕೊಂತ ಸಾಕು. ನಿಮ್ಮ ಹೆಸರು ಬಸಪ್ಪ ಶಿವಪುತ್ರ ಲಾಳಿ. ಸರ್ವೆ ನಂಬರ್ 1 ಆರೋಗ್ಯ ಜಾಗ ಏನಾಗೈತಪ್ಪ ಅಂದ್ರೆ ಸರ್ಕಾರ ಜಾಸ್ತಿಗಳು ಜಾಗ ಅವು. ಪಶು ಆಸ್ಪತ್ರೆ ಹಿಡ್ಕೊಂಡ ಅಲಕ್ಮೂರು ಅಕ್ಷಿ ಬಾಗಲ್ತನ ಅವೇನದವಲ್ಲ ಗೌರ್ಮೆಂಟ್ದ ಆದೇಶ ಆದ್ದು ಒಂದಕ್ಕೊಂದು ಹೊಂದಾಣಿಕೆ ಈ ಕಟ್ಟಡಕ್ಕೆ ಆದೇಶ ಆದ್ದಕ್ಕೆ ಬುರಾಣ್ ಶೇಖ್ ಅವ್ರದ ಎಲ್ಲ ಕಾಗಪತ್ರ ಎಲ್ಲ ಇದ್ದು ಅವ್ರ ಜಾಗದಾಗ ಅವ್ರು ಅದಾರ. ವಿನಾಕಾರಣ ಅವರ ಬಲಾಟ್ ಮಂದಿ ಏನು ಮಾಡತ್ತಾರಂದ್ರೆ ಅವರು ಕೂಡಿಸ್ಕೇಶಿಂದ ಬುರಾಣ ಜಾಗ ರಾತ್ರಿ ಹೋಗ್ಕೊಂಡು ಅದು ಹೋಗ್ಕೊಂಡು ಎಲ್ಲ ಸುಳ್ಳು ಅವ್ರ ಜಾಗದಾಗ ಅವ್ರು ಅದಾರು. ಮುಂದೆ ಅವ್ರ ಜೋಡಣ ಏನು ಹೊರಗೆ ಹೋದಾರಲ್ಲ, ಅವ್ರು ಏನಾರ ಅಂಗಡಿ ರಿಪೇರ್ ಮಾಡತ್ತಿರ್ಬೇಕು, ಬಣ್ಣ ಹಚ್ಚತ್ತಿರ್ಬೇಕು, ಅದು ಬಿಟ್ಟು ಹೊರಗೆ ಇಟ್ಟಾರ ಅವ್ರು. ಬುರಾಣದ ಏನು ತಪ್ಪಿಲ್ಲ. ಮುಂದೆ ಅಲ್ಲಿ ಏನಂತಾರು ಸಂಗೊಳ್ಳಿ ರಾಯಣ್ಣ ಫೋಟೋ ಇಟ್ಟಾರು, ಅಂಬೇಡ್ಕರ್ ಫೋಟೋ ಇಟ್ಟಾರ ಕೇಳ್ತಾರೆ. ಸಂಗೊಳ್ಳಿ ರಾಯಣ್ಣ ಫೋಟೋ ಇಡಕ್ಕೆ ಒಂದು ಕಾರಣ ಐತಿ. ಏನಪ್ಪ ಅಂದ್ರೆ ಮೊದಲು ಕುರುಬ ಸಮಾಜದ ಜಾಗ ಅದು ಲಾಳಿ ಅವ್ರದ್ದು. ಅದಕ್ಕೆ ಅವ್ರ ಪ್ರೀತಿದಿಂದ ಅವ್ರು ಸಂಗೊಳ್ಳಿ ರಾಯಣ್ಣ ಫೋಟೋ ಇಟ್ಟಾರು. ಅಂಬೇಡ್ಕರ್ದಂದ್ರೆ ಅಂಬೇಡ್ಕರ್ ಎಲ್ಲರಿಗೆ ನ್ಯಾಯ ಕೊಡವ, ಒಂದೇ ಜಾತಿಗೆ ಸೀಮಿತ ಅಲ್ಲವ, ಎಲ್ಲ ಜಾತಿಗೆ ಅವ್ನು ನ್ಯಾಯ ಕೊಡವ ಒಂದು ಫೋಟೋ ಇಟ್ಟಾರ. ಈಗ ಏನಾಗಬೇಕಾಯ್ತು ಅಂದ್ರೆ ಬುರಾಣ್ಗೆ ಅವ್ರು ಉಳ್ದಾಣವ್ರು ಏನು ಮಾಡ್ತಾರೆ, ದಿಕ್ ತೆಗಿಸ್ಕೇಶಿಂದ ಅವ್ನು ಬುರಾಣ್ ಏನು ಇದು ಮಾಡ್ತಾರೆ. ಹಿಂದೂ ಮುಸ್ಲಿಮ್ ಅಂತೇಳಿ ಅದೇನು ಹಿಂದೂ ಮುಸ್ಲಿಮ್ ಇಲ್ಲ, ಎಲ್ಲ ಒಂದಾದರು. ಅದ್ರ ಕಡೆಸಿಂದ ಬುರಾಣ್ ನ್ಯಾಯ ಸಿಗೋದು. ಉಮ್ರಾಣಿ ಫ್ಯಾಮ್ಲಿ 10 ಗುಂಟೆ ಆದೇಶ ಆಗೈತೆ ಹೇಳಿ ಮಂದಿ 10 ಆದೇಶ ಆಗೈತೆ ಅಂದ ಮಂದಿ ಜನರು ದಿಕ್ ತಪ್ಪಾರ. ಪೊಲೀಸ್ ಡಿಪಾರ್ಟ್ಮೆಂಟ್ ದಿಕ್ ತಪ್ಪಾರು, ಊರಾಣ ಮಂದಿನೂ ದಿಕ್ ತಪ್ಪಾರ. ಅವ್ರು 10 ಆದೇಶ ಯಾರು ಮಾಡ್ತಾರೋ, ತಹಶೀಲ್ದಾರ್ ಮಾಡ್ತಾನೋ, ಬೇಕಾದ್ರೆ AC ಮಾಡ್ತಾರೆ.
ಇವರ ಎಲ್ಲಿ ಕಂದಾಯ ಇಲಾಖೆಯಾಗ ಯಾವ ಸರ್ಕಲ್ ಮಾಡ್ಯಾನ ಅಂತೇಳಿ ಒಂದು 10 ಅಣೆ ತೋರ್ಸ್ಕೊತ ಹೋಗ್ತಾರೆ. ನಮ್ಮ ಹಾರಿವೇರಿ PS ಅವ್ರು ಏನಂದ್ರೆ ನಿಮ್ಮ 10 ಅಣೆ ಆದೇಶ ಆದ ಕಾಪಿ ತೊಗೊಂಬತ್ತಂದ್ರೆ 1 ತಿಂಗಳಾದ್ರೂ ತರದಿಲ್ಲ ಅವ್ರು, ಆದೇಶ ಕಾಪಿನ ತರದಿಲ್ಲ, ಅವ್ರು ತೆಗಿಲ್ಲ, ತರೋದಿಲ್ಲ ಅದನ್ನು. 10 ಅಣೆ ಅಂತ ಹೇಳಿ ಏನು ಹೇಳ್ತಾರಲ್ಲ, ಇದ್ರ ಡಾಕ್ಯುಮೆಂಟ್ ತೊಗೊಂಬರ್ಲಿ ಅವ್ರು, AC ಅವ್ರ ಕಡೆ ತೊಗೊಂಬರ್ರಿ, ಬೇಕಾದ್ರೆ ತಹಸೀಲ್ದಾರ್ ಕಡೆ ತೊಗೊಂಬರ್ರಿ. ಈ ವಿಚಾರವಾಗಿ ಅಂತಂದ್ರೆ ನೋಡ್ರಿ, ನಾವು ಸಾಲು ಸುಲು ಮಾಡಿ ಬಡ್ಡಿಲೇ ದುಡ್ಡು ತೆಗೆದ ಜಾಗ ತೊಗೊಂಡಿವು. ಆದ್ರೆ ತೊಗೊಂಡಿದ್ದು ಜಾಗಕ್ಕೆ ನಮಗಲ್ಲಿ ಫುಲ್ ಅವರು ಹರಾಸ್ಮೆಂಟ್ ಮಾಡಕತ್ತಾರು. ಮತ್ತು ನಿನ್ನೆ ದಿವಸ ಏನೈತಿ, ಹಾರುಗಿರಿ ಊರು ಹಿರಿಯರಿಗೆ ಕೂಡಿಸಿ ಅವ್ರು ತಪ್ಪು ಗೈಡ್ಲೈನ್ಸ್ ಕೊಟ್ಟಾರ ಅವ್ರು ತಲೆಯಾಗ, ಹಂಗೆ ಮಾಡಕತ್ತಾರು ಹಿಂಗೆ ಮಾಡಕತ್ತಾರ ಅಂಥೇಳಿ. ನಾವು ಏನೇನೂ ಮಾಡಿಲ್ಲ, ನಮ್ಮ ಜಾಗದಾಗ ನಾವು ಸುಮ್ಮ ಇದ್ದಿದ್ದೀವು. ಅವರ ನಮ್ಮ ಮೇಲೆ ದಬ್ಬಾಳಿಕೆ ಯಾಕಂತಂದ್ರೆ ಅವ್ರ ಬೇರೆ ಊರ್ದ ಮಂದಿಗೆ ಕರೆಸಿಂದ ಡೀಲ್ ಕೊಡ್ತಾರೆ. ಈಗ ಕರ್ನಾಟಕ ಲಾಜ್ದಾಗ ಜನ ಇಟ್ಟಾರು, ಆನಂತರ ಕ್ರಾಸ್ದಾಗೂ ಜನ ತಂದಿಟ್ಟಾರು, ಬೇರೆ ಕಡೆಯಿಂದ ಗುಂಡಾಗಳಿಗೆ ತಂದಿಟ್ಟು ನನಗೆ ಏನಾರು ಮಾಡುವಂಥದ್ದು ಒಂದು ಪ್ರಯತ್ನದಾಗ ಅವ್ರು ಅದಾರ. ಅಕಸ್ಮಾತ್ ನನಗಾಗಲಿ ನಮ್ಮ ಮನೆ ಕುಟುಂಬದ ಯಾರ್ದೋ ಒಬ್ರಿಗೆ ಏನಾರು ಆದ್ರೂ ಭೀ ಇದಕ್ಕೆ ಜವಾಬ್ದಾರಿ ಉಮ್ರಾಣಿ ಕುಟುಂಬದವ್ರು.